ಸಮುದಾಯಗಳ ನಡುವೆ ಸಂಘರ್ಷವನ್ನು ತಂದಿಟ್ಬಿಟ್ಟು ಪ್ರಬಲವಾದಂಥ ಎರಡು ಸಮುದಾಯಗಳನ್ನು ಹೊಡೆದ್ರೆ ರಾಜಕೀಯ ಲಾಭ ಬಂದ್ಬಿಡುತ್ತೆ. ಇವರು ಇವತ್ತಲ್ಲ ನಾಳೆ ಇವರಿಬ್ಬರು ಒಗ್ಗಟ್ಟಾಗಿದ್ದಾರೆ, ಇವರು ಮುಖ್ಯಮಂತ್ರಿ ಹುದ್ದೆ ಕೇಳ್ತಾರೆ ಅಂತಕ್ಕಂತಹ ಸ್ಪಷ್ಟ ಷಡ್ಯಂತ್ರವನ್ನು ಸರ್ಕಾರ ಮಾಡಿದೆ ಸರ್. ಅದನ್ನು ಅನುಭವಿಸ್ತಾರೆ ಸರ್ ಮುಂದಿನ ದಿನ ಅವರು. ಅಂದರೆ ಪ್ರಸ್ತುತ ಈಗಿನ ಸರ್ಕಾರವು ಸಹ ಅದೇ ತಪ್ಪನ್ನು ಮಾಡ್ತಾ ಅಂತ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ನಲ್ಲಿ ಈ ಒಂದು 56ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹಕ್ಕು ಅವ್ರಿಗೆ ಇಲ್ಲ ಸರ್. 56 ಮಾಡಲಿಕ್ಕೆ ಹೆಂಗೆ ಇವರಿಗೆ ಪವರ್ ಇದೆ? ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋಗಬೇಕು, 341 ಅಮೆಂಡ್ಮೆಂಟ್ ಆಗಬೇಕು, ರಾಷ್ಟ್ರಪತಿಗೆ ಹೋಗಬೇಕು, ಅದರಲ್ಲಿ ಅಮೆಂಡ್ಮೆಂಟ್ ಆಗಿ ಶೆಡ್ಯೂಲ್ ಏನ್ಗೆ ಹೋಗ್ಬೇಕು. ಅಲ್ಲಿ ಗಂಟೆ ಹೆಂಗೆ 17 ಜಾರಿ ಮಾಡ್ತಾರೆ? 17 ಮೀಸಲಾತಿ ರಾಜ್ಯ ಸರ್ಕಾರದಲ್ಲಿ ಜಾರಿನೇ ಆಗಿಲ್ಲಲ್ಲ, ಅದೇಂಗೆ ಜಾರಿ ಮಾಡ್ತಾರೆ ಇವರು? ಮುಖ್ಯಮಂತ್ರಿಗೆ ಪರಮಾಧಿಕಾರ ಇಲ್ಲ ಸರ್. ಕ್ಯಾಬಿನೆಟ್ಗೆ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ನ ಅಲ್ಲಿ ಅಕ್ಸೆಪ್ಟ್ ಮಾಡಬೇಕಲ್ಲ ಸರ್ ಕೇಂದ್ರ ಸರ್ಕಾರದಲ್ಲಿ. ಅದಕ್ಕೆ 56 ಮಾಡಲಿಕ್ಕೆ ಕೋರ್ಟೇ ಅನುಮತಿ ಕೊಟ್ಟಿಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬಿಡುತ್ತೆ ಇದು 56 ಮಾಡಿದ್ರೆ. ಅವರು 50 ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆಂದರೆ ನಮ್ಮ ಜನರಲ್ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು. ಈಗಾಗಲೇ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅವ್ರಿಗೆ 2 ವರ್ಷ 3 ವರ್ಷ. 56,000 ಹುದ್ದೆಗಳನ್ನ ಹಳೆ ಮೀಸಲಲ್ಲಿ ತುಂಬಿಡ್ತೀವಿ ಅಂತ ಅವರು ನೋಟಿಫಿಕೇಶನ್ ಮಾಡಿದ್ದಾರೆ ಸರ್. ಅದನ್ನು ಮಾಡಲಿ, ಎಲ್ರಿಗೂ ನ್ಯಾಯ ಕೊಡಲಿ. ಅದ್ಬಿಟ್ಟು 56ನ ಹೆಂಗೆ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಇದೆ ಸರ್? ಅದು ನಮ್ಮ ಪ್ರಶ್ನೆ.